ಗೈಸ್ ಎಲ್ರಿಗೂ ನಮಸ್ಕಾರ. ಇವಾಗ ತೋಟದ ಹತ್ರ ಬೆಳಗ್ಗೆನೆ ಹೋಗ್ತಾ ಇದ್ದೀನಿ. ನಿನ್ನೆ ನೈಟು ಬೆಂಗಳೂರಿಂದ ಬಂದು ಮತ್ತೆ ಬ್ಲಾಗ್ ಮಾಡಿ ಸ್ವಲ್ಪ ತೋಟದ ಹತ್ರ ಸುಡ್ಪೆಟ್ಟು ಹಾಕಿ ಸ್ವಲ್ಪ ಫುಲ್ಲು ಬಾಡಿಯೆಲ್ಲ ಕ್ಲೀನಾಗಿತ್ತು, ಅದರಿಂದ ವೀಡಿಯೋ ಮಾಡೋಕ್ಕಾಗಲಿರಲಿಲ್ಲ. ಇವಾಗ ನಾನು ನಮ್ಮ ತೋಟದ ಹತ್ರ ಬಂದಿದ್ದೀನಿ. ಇವಾಗ ನಮ್ಮ ತೋಟದ ಹತ್ರ ಏನೇನು ಬೆಳೆ ಇಟ್ಟಿದ್ದೀವಿ, ನಾವು ಇಟ್ಟಿರೋ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ ಎಕ್ಕುಟ್ಟು ಹೋಯ್ತಾ ಅಂತೆಲ್ಲ ಈ ವಿಡಿಯೋ ಬ್ಲಾಗ್ ಥರ ಮಾಡಿದ್ದೀನಿ. ಹಂಗೆ ಸ್ವಲ್ಪ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಂಗೆ ಲೈಕ್ ಮಾಡಿ ಗೈಸ್. ತುಂಬ ಗಾಳಿ ಬೀಸ್ತಾ ಇದೆ ಗೈಸ್, ಯಾಕೋ ಗೊತ್ತಿಲ್ಲ. ಒಂಥರ ವೆದರ್ ಎಲ್ಲ ಕ್ಲೈಮೇಟ್ ಚೇಂಜ್ ಆಗಿದೆ, ವಯಸ್ಸೇ ಒಂಥರ ಚೇಂಜ್ ಆಗಿದೆ. ನಂದಾದರೆ ಡೈಲಿ ಜಿಮ್ಗೆ ಹೋಗಿ ಬಂದು ರೂಮಲ್ಲಿ ತಲೆ ಸ್ನಾನ ತಣ್ಣೀರಲ್ಲಿ ಮಾಡ್ಕೊಳೋದ್ರಿಂದ ಫುಲ್ಲು ಕೋಲ್ಡ್ ಆಗೋಗಿದೆ. ಅದ್ರ ಜೊತೆಗೆ ಗಾಳಿ ಬೇರೆ, ಬಿಸಿಲು ಬೇರೆ ಇಲ್ಲ. ಒಂದು ವಾರ ಆಯಿತು ಬಿಸಿಲನ್ನು ನೋಡಿ. ಕ್ಲೈಮೇಟ್ ಇದೇ ಥರ ಇರೋದು. ಸಖತ್ತಂದರೆ ಸಖತ್ ಚಳಿ ಆಗುತ್ತೆ. ಒಂಥರ ಬಾಡಿ ಫುಲ್ಲು ಕೋಲ್ಡ್ ಆಗಿದೆ ಗೈಸ್. ಒಂಥರ ಬೆಳಗ್ಗೆ ಎದ್ದಿದ ತಕ್ಷಣ ಗಂಟ್ಲಲ್ಲ ಒಂಥರ ಪೇನ್ ಆಗುತ್ತೆ ಗೈಸ್, ಅಷ್ಟು ಒಂದು ಕೋಲ್ಡ್ ಆಗಿದೆ. ಕೋಲ್ಡ್ ಆದಾಗೆಲ್ಲ ಚಿಕನ್ ತಿಂದರೆ ಕೋಲ್ಡ್ ವಾಸಿ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಥರನೇ ನಾನು ಡೈಲಿ ತಿಂತಾ ಇದ್ದೀನಿ ಚಿಕನನ್ನು. ಆದರೂ ಒಂಥರ ಕೋಲ್ಡ್ ಅನ್ನೋದು ಬಾಡಿ ಹೀಟ್ ಆಗ್ತಾ ಇಲ್ಲ, ಕೋಲ್ಡ್ ಹೋಗ್ತಾ ಇಲ್ಲ ಗೈಸ್. ಆ ಥರ ಹೋಗಿದೆ ಇವಾಗ. ಡಯಟಲ್ಲಿ ಇರೋದ್ರಿಂದ ಓಟ್ಸ್ ಮೀಲ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ತಿಂದು ಮತ್ತೆ ಸಿಗೋಣ ಗೈಸ್. ಈಗಷ್ಟೇ ಮಗ ತೊಳ್ಕೊಂಬಂದೆ. ನಾನು ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸ್ ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ಗೈಸ್, ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸ್ ಬಂದು ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸು ಮತ್ತು ಇದು ಆಲ್ಮಂಡು ಇವೆಲ್ಲ ಮಿಕ್ಸ್ ಮಾಡಿ ಈ ಥರ ಬನಾನಾ ಮತ್ತು ಮ್ಯಾಂಗೋ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಂದರೆ ತಿನ್ನೋಕ್ಕಾಗಲ್ಲ ಗೈಸ್, ವಾಮಿಟ್ ಬಂದುಬಿಡೋ ಥರ ಆಗುತ್ತೆ. ಈ ಥರ ಇದೆ ಓಟ್ಸು. ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗೈಸ್, ಚೆನ್ನಾಗಿರುತ್ತೆ. ಗೈಸ್, ಟೊಮೆಟೊ ಒಂದು 2.5 ಎಕರೆಗೆ ಹಾಕಿದ್ದೀವಿ. ಟೊಮೆಟೊನ ಶಾಂಪಲ್ಗೆ ಇವಾಗ ರೆಡಿ ಆಗ್ತಾ ಇದೆ ಟೊಮೆಟೊನೆಲ್ಲ. ಆದರೆ ರೇಟ್ ಬಂದುಬಿಟ್ಟು 250ಇಂದ 350 ಮತ್ತು 400 ಟಾಪ್ ರೇಟು. ನಮ್ದು ಇನ್ನೂ ಬರೋದು ಶಾಂಪಲ್ ಇವಾಗ ಬರ್ತಾ ಇದೆ. ಇನ್ನು ಒಂದು 20 ಬಾಕ್ಸ್ ಅಷ್ಟು ಶಾಂಪಲ್ ಸಿಗ್ಬೋದು. ಈ ರೇಟ್ ಇದ್ರೆ ನಮಗೇನು ಉಳಿಯಲ್ಲ, ನಾವು ಖರ್ಚು ಮಾಡಿರೋ ದುಡ್ಡು ಕೂಡ ನಮ್ಗೆ ಬರೋಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಒಂದು 1000 ಆ ರೇಟ್ ಏನಾದರೂ ಆದರೆ ಏನಾದರೂ ದುಡ್ಡಾಗುತ್ತೆ, ಇಲ್ಲಾಂದರೆ ನಮಗೇನು ಸಿಗಲ್ಲ ಗೈಸ್. ಇದಕ್ಕೆ ಖರ್ಚು ಬಂದ್ಬಿಟ್ಟು ಎಲ್ಲ ಒಂದು 2.5 ಲಕ್ಷ ಅಷ್ಟು ಬಿದ್ದಿದೆ ಟೋಟಲ್ಲು. ಇನ್ನೂ ಜಾಸ್ತಿನೇ ಬಿದ್ದಿರ್ಬೋದು, ನಾವು ಲೆಕ್ಕ ಹಾಕಿಲ್ಲ. ಒಂದು ಕೌಂಟ್ ಮೇಲೆ ಹೇಳ್ತಾ ಇರೋದು ಇಷ್ಟೊಂದು ದುಡ್ಡಾಗಿದೆ ಅಂತ. 1 ಎಕರೆಗೆ ಗದ್ದೆ ಉಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಇದೆ, ಅದಕ್ಕೆ ರಾಗಿ ಉಳಿದು ರಾಗಿ ಎಲ್ಲ ಹಾರ್ವೆಸ್ಟ್ ಮಾಡಿರೋದಾಗಿದೆ. ಅದಕ್ಕೊಂದು 10 ಮೂಟೆ ಅಷ್ಟು ರಾಗಿ ಆಗಿದೆ. ಅದು ಮನೆಗಂತ ಉಳ್ಕೊಂಡಿರೋದು ರಾಗಿನ. ಈ ಥರ ಇದೆ. ಇಲ್ಲೊಂದು ಗದ್ದೆ ಮತ್ತು ಇಲ್ಲೊಂದು ಗದ್ದೆ, ಅಲ್ಲೊಂದು ಗದ್ದೆ ಉಳಿದೀವಿ. ಟೊಮೆಟೊ ರೇಟ್ ಡೌಟೇ ಗೈಸ್, ರೇಟ್ ಅಂತೂ ಸಿಗೋದು. ಈ ಥರ ಇದೆ ರೈತರ ಜೀವನ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕೈ ತುಂಬ ದುಡ್ಡು ಮಾಡ್ಕೊಂಬಂದು ಇಳಿಯೋದು ಅಷ್ಟೇ. ಆರಾಮಾಗಿ ತೋಟ ಕೆಲಸ ಮಾಡ್ಕೊಂಡಿದ್ದೋಗೋದು ಅಷ್ಟೇ ಗೈಸ್. ನೇಚರ್ ಮಾತ್ರ ಸಖತ್ತಾಗಿದೆ ನಮ್ಮ ತೋಟದ ಹತ್ರ. ಯಾರ ಗಲಾಟೆನೂ ಇಲ್ಲ, ಏನೂ ಇಲ್ಲ ಗೈಸ್. ಊರಿಗೆ ಬಂದಿದ್ದೀನಿ ಅಂತ ಒಬ್ಬಟ್ಟು ಮಾಡಿದ್ದಾರೆ, ಒಬ್ಬಟ್ಟು ತಿಂತಾ ಇದ್ದೀನಿ ಗೈಸ್ ಮನೆಯಲ್ಲಿ. ಗೈಸ್, ಚಿಕನ್ ಒಂದು 250 ಗ್ರಾಮ್ ಇದೆ. ಅದನ್ನ ಇವಾಗ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೇಕು ಗೈಸ್. ಡೈಲಿ ಇವಾಗ ಪ್ರೋಟೀನ್ ಒಂದು 80-105 ಗ್ರಾಮ್ ಅಷ್ಟು ತೊಗೊತಾ ಇದ್ದೀನಿ. ಇದರಲ್ಲಿ ತಗೊಳ್ಳೋಣ ಗೈಸ್. ಇವಾಗ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡಿಸ್ತೀನಿ ಗೈಸ್. ಚಿಕನ್ ಫ್ರೈಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ ಗೈಸ್. ಚೂರು ಎಣ್ಣೆ, ಸಾಸಿವಿಲ್ಲ ಗೈಸ್. ಫಸ್ಟು ಇದು ಬೆಳ್ಳುಳ್ಳಿ ಹಾಕೊಂಬಿಡೋಣ, ಸ್ವಲ್ಪ ಶುಂಠಿ. ಇವಾಗ ಈರುಳ್ಳಿ ಹಾಕೋಣ ಗೈಸ್. ಲೈಟಾಗಿ ಟೊಮೊಟೊ ಹಾಕೋಣ. ಇವಾಗ ಚಿಕನ್ ಹಾಕೊಂತ ಇದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಗೈಸ್. ಸ್ವಲ್ಪ ಗೈಸ್
ಚಿಕನ್ ಮಸಾಲ ಸ್ವಲ್ಪ ಹಾಕೊಂಡ್ಬಿಡೋಣ ಗೈಸ್. ಗೈಸ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಎಲ್ಲ ಆಗಿದೆ. ಇವಾಗ ಕೊನೆಗೆ ಬಂದಿದೆ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಗೈಸ್ ಚಿಕನ್ ಫ್ರೈ ನೋಡಿ ಯಾವ ಥರ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಇವಾಗ ಟೇಸ್ಟ್ ಮಾಡೋಣ ಗೈಸ್. ಗೈಸ್ ಇವಾಗ ತಿಂದಿರೋದೆಲ್ಲ ಆಗಿದೆ. ಟೈಮ್ ಆಯ್ತು, ಇವಾಗ ರೂಮ್ಗೆ ಹೋಗಿ ಮೇಲೆ ಸಿಗೋಣ ಗೈಸ್. ಎಲ್ರಿಗೂ ಬಾಯ್. ನಿಮ್ಗೇನಾದ್ರು ವೀಡಿಯೋಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.